ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬೆಳಿಗ್ಗೆ ಇವಾಗ ಪೂಜೆ ಮಾಡ್ತಾ ಇದ್ದೀವಿ. ಪೂಜೆ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಮಹೇಶ್ವರಮ್ಮನ ಜಾತ್ರೆ. ಅದಕ್ಕೋಸ್ಕರ ಪೂಜೆಗೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹೋಗಿ ಬರಬೇಕು, ಮನೇಲಿ ಪೂಜೆ ಮಾಡಿ ಹೋಗಿ ಬರಬೇಕು. ಇನ್ನು ನನ್ನ ಚಾನಲ್ಗೆ ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ನೋಡಿ. ಹಿಂಗೆ ಉಂಟು. ಮನೇಲಿ ಪೂಜೆ ಎಲ್ಲ ಆಯಿತು. ಪೂಜೆಗೆ ಬಂದಿದ್ರು, ಆರತಿ ಮಾಡಿಕೊಂಡು ಅವರು ಪೂಜೆ ಮಾಡಿಸ್ಕೊಂಡು ಹೋದ್ರು. ಇವಾಗ ನಾವು ಮಹೇಶ್ವರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಮುನೇಶ್ವರ ಮತ್ತು ಮಹೇಶ್ವರಮ್ಮನ ಜಾತ್ರೆ ನಿನ್ನೆ ಮತ್ತು ಇವತ್ತು ಇದ್ದಿರೋದು. ನಾವು ನಿನ್ನೆ ಹೋಗೋಕ್ಕಾಗಿರಲಿಲ್ಲ, ಇವತ್ತು ಅದಕ್ಕೋಸ್ಕರ ಬೆಳಗ್ಗೆನೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ಐನೂರೆಲ್ಲ ಹೋಗಿದ್ರು. ಅಷ್ಟರೊಳಗಡೆ ಒಂದು ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು ಫೋಟೋ ತೊಗೊತಾ ಇದ್ವಿ. ಮಹೇಶ್ವರಂ ದೇವಸ್ಥಾನದಲ್ಲಿ ಪ್ರತಿ ವರ್ಷನೂ ಜಾತ್ರೆ ಮಾಡ್ತಾರೆ, ವರ್ಷನೂ ಮಾಡ್ತಾರೆ. ಇವಾಗ ನಾವು ಪೂಜೆ ಮಾಡಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ನಿನ್ನೆ ಸಂಜೆನೂ ಬರ್ಬೋದಾಗಿತ್ತು, ಆಗಲಿಲ್ಲ ಬರೋಕ್ಕೆ. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆನೆ ಬೇಗ ಬಂದಿದ್ದೀವಿ. ಪೂಜೆ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಇನ್ನೇನು ಪೂಜೆ ಮಾಡಿಸ್ಬೇಕು. ಎಲ್ಲ ದೇವಸ್ಥಾನದಲ್ಲಿ ಜಾತ್ರೆ ಸ್ಟಾರ್ಟ್ ಆಗೋದೆ ಸಂಕ್ರಾಂತಿ ಹಬ್ಬದ ದಿವಸದಿಂದ ಸ್ಟಾರ್ಟ್ ಆಗುತ್ತೆ. ಸಂಕ್ರಾಂತಿ ಹಬ್ಬದ ದಿವಸ ಆಗ್ತಾ ಇದ್ದಂಗೆ ಉಗಾದಿ ಒಳಗಡೆ ಜಾತ್ರೆ ಮಾಡ್ತಾರೆ. ನಾವು ಉಗಾದಿ ಒಳಗಡೆನೆ ಮಾಡ್ತೀವಿ ಜಾತ್ರೆ ಬಂದು. ಒಬ್ಬೊಬ್ರು ಆಷಾಢ ಮಾಸದಲ್ಲಿ ಜಾತ್ರೆ ಮಾಡ್ತಾರೆ. ತುಂಬ ಜನ ಆಷಾಢ ಮಾಸದಲ್ಲೇ ಜಾತ್ರೆ ಇರೋದು. ನಾವು ಮೊನ್ನೆ ಹೋಗಿರುವಾಗ ಒಂದು 2-3 ದೇವಸ್ಥಾನದಲ್ಲಿ ಜಾತ್ರೆ ನಡೀತಾ ಇತ್ತು. ಇಲ್ಲೂ ಬಂದು ಆಷಾಢ ಮಾಸದಲ್ಲೇ ಇವರು ಜಾತ್ರೆ ಮಾಡ್ತಾ ಇರೋದು. ದೇವರ ಅಲಂಕಾರನೇ ಒಂಥರ ನೋಡೋಕ್ಕೆ ತುಂಬ ಚೆನ್ನಾಗಿರತ್ತೆ. ಅಂದರೆ ಜಾತ್ರೆಗಳಲ್ಲಿ ಲೈಟಿಂಗ್ಸು, ದೇವರ ಅಲಂಕಾರ, ಪಲ್ಲಕ್ಕಿ ಪ್ರತಿಯೊಂದು ನೋಡೋಕೆ ತುಂಬ ಚೆನ್ನಾಗಿರತ್ತೆ. ಒಂಥರ ಖುಷಿ ಆಗತ್ತೆ ನೋಡೋಕ್ಕೆ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಾನು ಇವತ್ತು ಟಿಫನ್ಗೆ ಭಾನುವಾರ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಯಾಕಂದರೆ ಬೆಳಿಗ್ಗೆನೇ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಾವು ತಿನ್ನೋದೇ ಆಗಲಿ ಮಾಡೋದೇ ಆಗಲಿ ಮಾಡ್ತೀವಿ. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ಬಂದು ಇವತ್ತು ಚಿಕನ್ ಬಿರಿಯಾನಿ ನಾಟಿ ಸ್ಟೈಲಲ್ಲಿ ಮಾಡಿದ್ದೀನಿ. ನನ್ನ ಮಗನಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಾಟಿ ಸ್ಟೈಲ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಟನ್ ಬಿರಿಯಾನಿಗಿಂತ ಚಿಕನ್ ಬಿರಿಯಾನಿ ಅಷ್ಟೇ ಚೆನ್ನಾಗಿ ಬರುತ್ತೆ ನಮ್ಮ ಮನೇಲಂತೂ. ನಿಮಗೆ ಸೇಮ್ ಚಿಕನ್ ಬಿರಿಯಾನಿ ಹೆಂಗೆ ಮಾಡ್ತೀವೋ ಮಟನ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಒಂದು 2-3 ಸಲ ಹಾಕಿದ್ದೀನಿ. ಬೇಕು ಅಂದರೆ ರೆಸಿಪಿ ಅಂದರೆ ನಾನು ಸೇಮ್ ರೆಸಿಪಿನೇ ಇನ್ನೊಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ. ಯಾಕಂದರೆ ತುಂಬ ಸಲ ಹಾಕಿದ್ದೀನಿ ಅಂದ್ಬಿಟ್ಟು. ಮೊಟ್ಟೆ, ರೈತ, ಸೌತೆಕಾಯಿ ಇದು ಮಾರನೇ ದಿವಸ ರಾತ್ರಿ ಎಲ್ಲ ಹೋಗಿದ್ದು. ನನ್ನ ಮಗ ಚಿಕ್ಕಪೇಟೆಗೆ ಹೋಗಿದ್ದ. ಸೊ ಮಳೆ ಇವಾಗ ಸಂಜೆ ಮೇಲೆ ತುಂಬ ಮಳೆ ಇರುತ್ತೆ. ಅವ್ನು ಒಂದೊಂದ್ಸಲ ಹೋದ್ರೆ ಮಿನಿಮಮ್ ನೈಟ್ ಆಗೋಗುತ್ತೆ ಬರೋಷ್ಟೊತ್ತಿಗೆ. ಇವತ್ತು ಗಾಡಿಯಲ್ಲಿ ಹೋಗಿದ್ದ. ನಾವು ಹೋಗ್ಬೇಕು ಅಂದರೆ ಕಾರಲ್ಲಿ ಹೋಗ್ತೀವಿ. ಕಾರಲ್ಲಿ ಹೋಗಿ ಬರ್ತೀವಿ. ಇಲ್ಲಾಂದರೆ ಅವ್ರು ಗಾಡಿಯಲ್ಲಿ ಹೋಗಿ ಬರ್ತಾರೆ. ನಮ್ಮ ಯಜಮಾನ್ರು ಹೇಳ್ತಾ ಇದ್ರು ಕಾರಲ್ಲಿ ಹೋಗಿ ಬಾ ಅಂದ್ರೂ ಇಲ್ಲ ಗಾಡಿಯಲ್ಲೇ ಹೋಗಿ ಬರ್ತೀನಿ ಅಂದ್ಬಿಟ್ಟು ಗಾಡಿಯಲ್ಲಿ ಹೋಗಿ ನೆನ್ಕೊಂಡು ಬಂದವನೇ. ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಅವ್ನು ಕೆಲ್ಸದ ಮೇಲೆ ಹೋಗೋದು. ಅವ್ರದ್ದು ಗೋಲ್ಡ್ ಸ್ಮಿತ್ ಇದಲ್ವಾ, ವರ್ಕಲ್ಲಿರೋದು. ಅವ್ರ ಕೆಲ್ಸದ ಮೇಲೆ ಅವ್ರು ಹೋಗಿ ಬರೋದು. ವಾರಕ್ಕೆ 2 ಸಲ 3 ಸಲ ಹೋಗ್ತಾ ಇರ್ತಾರೆ ಚಿಕ್ಕಪೇಟೆಗೆ. ಕೆಲಸ ಮುಗಿಸ್ಕೊಂಡು ನಮ್ಗೇನಾನ ಬೇಕು ಅಂದರೆ ತೊಗೊಂಬರ್ತಾರೆ. ಮಗ ಬಂದಿದ ತಕ್ಷಣ ನಮ್ಮ ಯಜಮಾನ್ರು ಓಡೋದ್ರು ಅಂದರೆ ಐಟಮ್ಸ್ ಎಲ್ಲ ಎತ್ಕೊಂಬರೋಕ್ಕೆ. ಆಚೆ ಹೋದ್ಮೇಲೆ ಏನಾನ ಒಂದು ತೊಗೊಂಬರ್ತಾನೆ. ಏನು ತಿಂತೀಯಮ್ಮ ಏನು ತಿಂತೀಯಾ ಅಂದ್ಬಿಟ್ಟು ಕೇಳ್ತಾನೆ ಇರ್ತಾನೆ. ನಾವು ಏನು ಬೇಡ ಅಂದ್ರೂ ಏನಾನ ಒಂದು ತೊಗೊಂಬರ್ತಾನೆ. ತರ್ದಿರೋ ಮಾತ್ರ ಇರಲ್ಲ. ಅವ್ರ ತಾತನಿಗೆ ಆಗಲಿ ನಮಗೆ ಆಗಲಿ ಏನಾನ ಅವನು ತಟ್ಟೆ ಇಡ್ಲಿ. ನನ್ನ ಮಗಳಿಗೆ ಇಷ್ಟ ಕೆಂಪು ಚಟ್ನಿದು. ಪಾಪ ಅವನು ಕಾಲ್ ಮಾಡಿದ್ದ ಇಡ್ಲಿ ಇತ್ತು ಅಂದ್ಬಿಟ್ಟು. ತಿರ್ಗಾ ಹೋಗಿ ತೊಗೊಳೋ ಅಷ್ಟೊತ್ತಿಗೆ ಖಾಲಿ ಆಗೋಗಿತ್ತು.
ತಿರ್ಗಾ ಜಾಮೂನು, ಕ್ಯಾರೆಟ್ ಹಲ್ವಾ, ಅವಳಿಗೆ ರಮ್ಮಿನ್ಗೆ ತುಂಬಾ ಇಷ್ಟ ಅಂದ್ಬಿಟ್ಟು ಜಾಮೂನು, ಕ್ಯಾರೆಟ್ ಹಲ್ವಾ, ನಮ್ಮ ಮಾವ ಅವ್ರಿಗೆ ಇಕ್ಕಿದ ಬೇಳೆ ಚೌಚೌವು ಅದೆಲ್ಲ ತಗೊಂಬಂದಿದ್ದ. ಏನಾನ ಹೋದ್ರೆ ತರ್ದಿರ ಮಾತ್ರ ಬರಲ್ಲ. ನಾವೇ ಏನು ತಗೊಂಬರ್ಬೇಡ ಅಂತೀವಿ. ನಾವೇನು ಬೇಡ ಬೇಡ ಅಂದ್ರೂ ಕೇಳಲ್ಲ, ತಗೊಂಬರ್ತಾನೆ. ಎಲ್ಲಾರು ತಿನ್ಲಿ ಅಂದ್ಬಿಟ್ಟು ತಗೊಂಬರ್ತಾರೆ. ಇವತ್ತು ರಾತ್ರಿ ಇನ್ನೇನು ಊಟ ಮಾಡ್ಬೇಕಿವಾಗ. ಬಂದಿದ ತಕ್ಷಣನೇ ಎಲ್ಲರೂ ಕುತ್ಕೊಂಡು ತಿನ್ನೋದು. ಒಬ್ಬೊಬ್ರೆ ನಾವೇನ್ ಕುತ್ಕೊಂಡು ತಿನ್ನಲ್ಲ. ಎಷ್ಟೊತ್ತನ ಆಗ್ಲಿ ಆಚೆ ಕಡೆ ಯಾರನ್ನ ಬರಂಗಿದ್ರೇನೆ ನಮ್ಮ ಯಜಮಾನ್ರೇ ಆಗ್ಲಿ, ನನ್ ಮಗನೇ ಆಗ್ಲಿ, ಎಲ್ಲಾನ ಚಿಕ್ಕಪೇಟೆಗೆ ಹೋಗಿ ಬಂದ್ಮೇಲೆನೆ ಊಟ ಮಾಡ್ತೀವಿ. ಇಲ್ಲಾಂದ್ರೆ ಅವ್ರು ಊಟ ಮಾಡ್ಕೊಂಡ್ ಬಂದಿದ್ರೆ ನಾವಿಲ್ಲಿ ಊಟ ಮಾಡ್ಬಿಡ್ತೀವಿ. ಇವತ್ತಿನ ವಿಡಿಯೋ ಸ್ಮಾಲ್ ವಿಡಿಯೋನೇ. ಯಾವ್ದು ವಿಡಿಯೋಸ್ ನನ್ಗೆ ಮಾಡಕ್ ಆಗ್ತಾ ಇಲ್ಲ. ಯಾವ ವಿಡಿಯೋ ಮಾಡೋದೆ ಅನ್ನೋದೇ ಅನ್ಸೈತೆ. ಯಾಕಂದ್ರೆ ಕುಕಿಂಗ್ ವಿಡಿಯೋಸ್ ಅಲ್ಲಿ ತುಂಬಾ ಪೋಸ್ಟ್ ಮಾಡಿದೀವಿ. ಏನಾನ ಕುಕಿಂಗ್ ವಿಡಿಯೋಸ್ ಬೇಕು ಅಂದ್ರೆ ನಾನು ಕಮೆಂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.